ಹೆಲೋ ಗೈಸ್, ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ರೆಡಿ ಆಗಬೇಕು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ರೆಡಿ ಆಗದೆ ಅರ್ಧಕ್ಕರ್ಧ ಎಲ್ಲನೂ ಮರೆತುಬಿಟ್ಟು ಈ ರೀತಿ ಶಾಬಿಯಾಗಿ ನೀವು ಚೆನ್ನಾಗಿ ಕಾಣದೇ ಇರೋ ಥರ ರೆಡಿಯಾಗಿ ಹೋಗ್ತಾ ಇದ್ದೀರಾ ಗೈಸ್. ಈ ಪ್ರಾಬ್ಲಮ್ನ ಓವರ್ಕಮ್ ಮಾಡಿ ಜಸ್ಟ್ 10 ಮಿನಿಟ್ಸಲ್ಲಿ ನೀವು ಕಾಲೇಜ್ಗೆ ಅಥವಾ ಸ್ಕೂಲಿಗೆ ಪರ್ಫೆಕ್ಟ್ ಹೇರ್ ಸ್ಟೈಲ್, ಪರ್ಫೆಕ್ಟ್ ಬಟ್ಟೆ ಮತ್ತು ಗ್ಲೋಯಿಂಗ್ ಸ್ಕಿನ್ ಜೊತೆ ಯಾವ ರೀತಿ ಕಾಲೇಜ್ಗೆ ಹೋಗ್ಬೇಕಂತ ಹೇಳ್ಕೊಡ್ತೀನಿ. ಮತ್ತು ವಿಡಿಯೋದ ಬೋನಸ್ ಟಿಪ್ನಲ್ಲಿ ಗೈಸ್ ನಾನು ಈಸಿ ಎವ್ರಿಡೇ ಕಾಲೇಜ್ ಔಟ್ಫಿಟ್ಸ್ನ ಕೂಡ ರೆಕಮೆಂಡ್ ಮಾಡ್ತೀನಿ ಗೈಸ್. ಅದರಿಂದ ನೀವು ತುಂಬ ಸೂಪರ್ ಸ್ಟೈಲಿಶಾಗಿ ಕಾಣಿಸ್ಬೋದು. ಮೊದಲನೇ ಟಿಪ್ ಬಂದು ವೇಕಪ್. ಬೆಳಿಗ್ಗೆ ಎದ್ದ ತಕ್ಷಣ ನೀವು 2 ರಿಂದ 3 ಗ್ಲಾಸು ಕೋಲ್ಡ್ ವಾಟರ್ನ ಕುಡಿಬೇಕಾಗುತ್ತೆ ಗೈಸ್. ಅದರಿಂದ ನಿಮ್ಮ ಫೇಸ್ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಮತ್ತು ಅದರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಮೋಷನ್ ಪಾಸೇಜ್ಗೆ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಮತ್ತು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತ್ಕೋಬಾರ್ದು ಗೈಸ್. ಮೊಬೈಲ್ ನೋಡ್ತಾ ಇದ್ದರೆ ನೀವು ಸೋಷಿಯಲ್ ಮೀಡಿಯಾದ ನೋಟಿಫಿಕೇಷನ್ಗಳಿಂದ ಡಿಸ್ಟ್ರ್ಯಾಕ್ಟ್ ಆಗ್ತೀರಾ ಮತ್ತು ಅದೇ ಒಂದು ಮೇಜರ್ ಪಾಯಿಂಟ್ ಆಗುತ್ತೆ ನೀವು ಡೈಲಿ ಕಾಲೇಜ್ಗೆ ಲೇಟಾಗಿ ಹೋಗೋದಕ್ಕೆ. ಈಗ ಸೆಕೆಂಡ್ ಸ್ಟೆಪ್ ಕಡೆ ಬರೋದಾದರೆ ಟೀತ್ ಬ್ರಷಿಂಗ್ ಗೈಸ್. ನೀವು ಬರೀ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಬ್ರಷಿಂಗ್ ಮಾಡಿದ್ರೆ ಸಾಕಾಗೋಲ್ಲ, ಅದ್ರ ಜೊತೆಗೆ ನೀವು ಟಂಗ್ನು ಕೂಡ ಕ್ಲೀನ್ ಮಾಡಬೇಕಾಗುತ್ತೆ. ಟಂಗ್ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಬಾಯಿಂದ ಬರೋ ಬ್ಯಾಡ್ ಬ್ಯಾಕ್ಟೀರಿಯಾ ಬ್ರೀತ್ ಎಲ್ಲ ಕಡಿಮೆ ರಿಡ್ಯೂಸ್ ಆಗುತ್ತೆ ಗೈಸ್. ಮತ್ತು ನೀವು ಬ್ರಷ್ ಮಾಡ್ತಾನೆ ನಿಮ್ಮ ಕೂದಲನ್ನು ಕೂಡ ಸೆಟ್ ಮಾಡ್ಬೋದು. ಅದರಿಂದ ನಿಮ್ಮ ತುಂಬಾ ಸಮಯ ಉಳಿಯುತ್ತೆ ಗೈಸ್. ನಾವು ಬ್ರಷ್ ಮಾಡ್ತಾನೆ ಈ ಥರ ತಲೆಗೆ ಒಂದು ಸ್ವಲ್ಪ ವೆಟ್ ಮಾಡಿಕೊಂಡು ರೌಂಡ್ ಬ್ರಷಿಂದ ನಾವು ಈ ಥರ ಯೂಸ್ ಮಾಡ್ಬೋದು. ನಾವು ಹೇರ್ ಡ್ರೈಯರ್ನ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದಕ್ಕೋಸ್ಕರ ನೀವು 5 to 10 ಮಿನಿಟ್ಸ್ ಅಲ್ಲೇ ನಿಮಗೆ ಟೈಮ್ ಹೊರ್ಟೋಗುತ್ತೆ. ಅದರಿಂದ ನಾವು ರೌಂಡ್ ಬ್ರಷಲ್ಲೇ ಬ್ರಷ್ ಮಾಡ್ತಾ ಮಾಡಿದ್ರೆ ನಮ್ಮ ಕೂದಲು ಕೂಡ ಸೆಟ್ ಆಗುತ್ತೆ ಮತ್ತು ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಗೈಸ್. ನೀವು ಹೇರ್ ಲೆಂತ್ನ ಲಾಂಗಿಗಿಂತ ನೀವು ಮೀಡಿಯಮ್ ಲೆಂತಲ್ಲಿ ಇಟ್ಕೊಂಡ್ರೆ ಗೈಸ್ ನಿಮಗೆ ಕೂದಲನ್ನ ಸೆಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ನಮ್ಮ ಥರ್ಡ್ ಸ್ಟೆಪ್ ಕಡೆ ಹೋಗೋದಾದರೆ ಗೈಸ್, ನಾವು ಸ್ನಾನ ಮಾಡುವಾಗಲೇ ನಾವು ಫೇಸ್ ವಾಶ್ನ ಹಾಕಿ ನಾವು ಮುಖನ ಕ್ಲೀನಾಗಿ ತೊಳಿಬೋದು. ಇದರಿಂದ ನಮ್ಮ ಮುಖದಲ್ಲಿರೋ ಡರ್ಟ್ ಮತ್ತು ಎಲ್ಲ ಕ್ಲೀನ್ ಆಗುತ್ತೆ ಮತ್ತು ನಾವು ಫ್ರೆಶ್ಶಾಗಿ ಕೂಡ ಕಾಣಿಸ್ತೀವಿ. ಮತ್ತು ಸ್ನಾನ ಮಾಡುವಾಗ ನಮ್ಮ ಕೂದಲನ್ನ ಟಚ್ ಮಾಡ್ದೇ ಬಿಡ್ಬೋದು, ಅಥವಾ ಸ್ವಲ್ಪ ನೀರು ಹಾಕಿದ್ರೂ ಅದು ಬೇಗನೆ ಡ್ರೈ ಆಗಬೇಕು, ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಗೈಸ್. ಇನ್ನು ಶಾಂಪು ಮತ್ತು ಕಂಡೀಷನರ್ನ ನೀವು ವೀಕಲ್ಲಿ 2 ಅಥವಾ 3 ಟೈಮ್ಸ್ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ನೀವು ಜಾಸ್ತಿನೇ ಅಪ್ಲೈ ಮಾಡಿದ್ರೆ ಗೈಸ್ ನಿಮ್ಮ ಹೇರ್ ಲಾಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಮತ್ತು ನಮ್ಮ ಫೋರ್ತ್ ಸ್ಟೆಪ್ ಕಡೆ ಹೋಗೋದಾದರೆ ಗೈಸ್ ಫ್ರೇಗ್ರೆನ್ಸ್. ನೀವು ಡೈಲಿ ಸ್ನಾನ ಮಾಡಾದ ತಕ್ಷಣ ನೀವು ಫ್ರೇಗ್ರೆನ್ಸ್ ಹಾಕಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮತ್ತು ನಿಮ್ಮ ಬಾಡಿಯಿಂದ ಬರೋ ಸ್ಮೆಲ್ಲನ್ನೆಲ್ಲ ಅದು ರಿಡ್ಯೂಸ್ ಮಾಡುತ್ತೆ ಗೈಸ್. ಮತ್ತು ಫೇಸ್ನ ಹೈಡ್ರೇಟೆಡ್ ಆಗಿರೋದಕ್ಕೆ ಮಾಯ್ಶ್ಚರೈಸರ್ನ ಕೂಡ ಅಪ್ಲೈ ಮಾಡಿ ಗೈಸ್. ಇನ್ನು ನಮ್ಮ ಫಿಫ್ತ್ ಸ್ಟೆಪ್ ಕಡೆ ಬರೋದಾದರೆ ಗೈಸ್, ನೀವು ಸ್ಕೂಲ್ ಅಥವಾ ಕಾಲೇಜಲ್ಲಿ ಯೂನಿಫಾರ್ಮ್ ಇದ್ದರೆ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ನೀವು ಕಾಲೇಜ್ ಅಥವಾ ಟ್ಯೂಷನ್ಗೆ ಹೋಗಬೇಕಂದ್ರೆ ನೀವು ಯಾವುದಾದ್ರು ಔಟ್ಫಿಟ್ನ ಹಾಕೋಬೇಕಂದ್ರೆ ಒಂದು ದಿನ ಮುಂಚೆನೇ ನೀವು ಅದನ್ನು ರೆಡಿ ಮಾಡಿ ಇಟ್ಟಿರಿ ಗೈಸ್. ಅದರಿಂದ ನಿಮಗೆ ಕನ್ಫ್ಯೂಷನ್ ಎಲ್ಲ ದೂರ ಆಗುತ್ತೆ. ನೀವು ಹಾಕೊಳ್ಳೋ ಔಟ್ಫಿಟ್ನ ಒಂದು ದಿನ ಮುಂಚೆನೇ ಅದನ್ನ ಪ್ರೆಸ್ ಮಾಡಿ ಇಟ್ಟಿರಿ ಗೈಸ್. ಇಲ್ಲಾಂದರೆ ನೀವು ಸ್ನಾನ ಮಾಡ್ತಾ ಇರುವಾಗ ನಿಮ್ಮ ಅಮ್ಮನ ಹತ್ರ ಹೇಳಿ, ಅವ್ರೇನಾದ್ರು ಬೈತಾರೆ ಅಂತ ನಮಗೆ ಗೊತ್ತು, ಆದರೂ ನೀವು ಅದನ್ನೇ ಮಾಡಬೇಕಾಗುತ್ತೆ. ನಿಮಗೆ ಟೈಮ್ ಉಳಿಸ್ಬೇಕಂದ್ರೆ ನೀವು ಐರನ್ ಮಾಡಿಲ್ಲ ಅಂತ ಅಂದರೆ ಈ ರೀತಿ ನಿಮ್ಮ ಬಟ್ಟೆ ಎಲ್ಲ ನೀಟಾಗಿ ಕಾಣೋದಿಲ್ಲ ಗೈಸ್. ಇದು ನಿಮ್ಮನ್ನ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸಲ್ಲ. ನೀವು ಹಾಕೋತಿರೋ ಡ್ರೆಸ್ ಯಾವಾಗಲೂ ರಿಪೀಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ದರೆ ಇದಕ್ಕೋಸ್ಕರ ಒಂದು ಸಿಂಪಲ್ ಹ್ಯಾಕ್ನ ಯೂಸ್ ಮಾಡ್ಬೋದು. ನೀವು ಇವತ್ತು ಹಾಕಿರೋ ಡ್ರೆಸ್ಸನ್ನು 2 ದಿನ ಬಿಟ್ಟು ಹಾಕೊಂಡ್ರೆ ಅದು ಹಾಕೋಬೋದು ಗೈಸ್. ಫಾರ್ ಎಕ್ಸಾಂಪಲ್ ಇವತ್ತು ಮಂಡೇ ನೀವು ಹಾಕಿದರೆ ಟ್ಯೂಸ್ಡೇ ವೆನ್ಸ್ಡೇ ಗ್ಯಾಪ್ ಕೊಟ್ಟು ನೆಕ್ಸ್ಟು ಥರ್ಸ್ಡೇಗೆ ಬಟ್ಟೆನ ಹಾಕಿದ್ರೆ ನೀವು ಬಟ್ಟೆನ ರಿಪೀಟಿಗೆ ಆಗ್ತಾ ಇದ್ದೀರಾ ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ನೂ ಒಂದು ಕೆಲಸ ಮಾಡ್ಬೋದು, ಏನಂದರೆ ನೀವು ಪರ್ಟಿಕ್ಯುಲರ್ ಡೇಗೆ ಪರ್ಟಿಕ್ಯುಲರ್ ಕಲರ್ನ ಬಟ್ಟೆ ಹಾಕ್ಬೋದು. ಅದರಿಂದ ನಿಮ್ಮ ಟೆನ್ಷನ್ ಎಲ್ಲ ದೂರ ಆಗುತ್ತೆ ಮತ್ತು ಸಮಯನೂ ಕೂಡ ಉಳಿಯುತ್ತೆ ಗೈಸ್. ಮತ್ತು ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗುವಾಗ ಬ್ಯಾಗ್ನ ನೀವು ಒಂದು ದಿನ ಮುಂಚೆನೇ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಟಿರಿ ಗೈಸ್. ಮತ್ತು ಎಲ್ಲ ಬುಕ್ಕನ್ನು ನೀವು ಪ್ರತಿದಿನ ತೊಗೊಂಡೋಗೋ ಅವಶ್ಯಕತೆ ಏನಿಲ್ಲ, ಯಾವ್ದು ಬೇಕೋ ಅದು ತೊಗೊಂಡೋದ್ರೆ ಸಾಕು. ಮತ್ತು ಕೊನೆಯಲ್ಲಿ ಔಟ್ಫಿಟ್ ಕೊನೆಯಲ್ಲಿ ಒಂದು ವಾಚ್ ಮತ್ತು ಸಿಂಪಲ್ ಬ್ರೇಸ್ಲೆಟ್ನ ಹಾಕಿದ್ರೆ ಸಾಕು. ಅದರಿಂದ ನಿಮ್ಮ ಔಟ್ಫಿಟ್ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ. ಮತ್ತು ಎಲ್ಲ ರೆಡಿ ಆದಮೇಲೆ ಕೊನೆಯಲ್ಲಿ ಸನ್ಸ್ಕ್ರೀನ್ ಮಾತ್ರ ಹಾಕೋದು ಮರಿಬೇಡಿ. ಅದು ಸನ್ನಿಂದ ಬರೋ UV ರೇಸಿಂದ ನಿಮ್ಮ ಫೇಸನ್ನು ಪ್ರೊಟೆಕ್ಟ್ ಆಗಿರುತ್ತೆ ಗೈಸ್. ಮತ್ತು ನಮ್ಮ 6th ಸ್ಟೆಪ್ ಕಡೆ ಹೋಗೋದಾದರೆ, ಇವಾಗ ನೀವು ಕಾಲೇಜ್ ಅಥವಾ ಸ್ಕೂಲ್ಗೆ ರೆಡಿ ಅಂತೂ ಆದ್ರಿ. ಇದಾದಮೇಲೆ ನೀವು ಬ್ರೇಕ್ಫಾಸ್ಟ್ ಕೂಡ ತಿನ್ನಬೇಕಾಗತ್ತೆ. ಇದರಲ್ಲಿ ನೀವು ವೆಜಿಟೇಬಲ್ಸ್ ಅಥವಾ ಬನಾನಾಸ್, ಆ್ಯಪಲ್ಸ್ ಏನಾದರೂ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡಿದ್ರೆ ನೀವು ಫ್ರೆಶ್ ಆಗಿ ಇರ್ತೀರಾ. ಫೈನಲಿ ಇವಾಗ ನಮ್ಮ ಬೋನಸ್ ಟಿಪ್ ಕಡೆ ಹೋಗೋದಾದರೆ, ನಿಮ್ಮ ಕಾಲೇಜ್ ಅಥವಾ ಸ್ಕೂಲ್ಗೆ ಎವ್ರಿಡೇ ಔಟ್ಫಿಟ್ಗೋಸ್ಕರ ನೀವು ಬಟ್ಟೆಗಳನ್ನ ಹುಡುಕ್ತಾ ಇದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋದನ್ನು ಔಟ್ಫಿಟ್ಸ್ಗಳನ್ನ ಟ್ರೈ ಮಾಡಿ ಗೈಸ್. ಇದರಿಂದ ನೀವು ಸೂಪರ್ ಸ್ಟೈಲಿಶ್ ಆಗಿ ಕೂಡ ಕಾಣಿಸ್ತೀರಾ ಗೈಸ್. ಮತ್ತು ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ನೀವು ಇನ್ನೂ ಈ ರೀತಿ ಹೆಚ್ಚು ವಿಡಿಯೋಗಳನ್ನ ನೋಡಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್, ಬಾಯ್.